ಹಾಯ್ ಫ್ರೆಂಡ್ಸ್, ಮೆಂತ್ಯ ಪಲ್ಯ ಮಾಡೋದು ಹೇಗೆ ಅಂತ ರೆಸಿಪಿ ಹೇಳ್ತೀನಿ ಇನ್ಸ್ಟಂಟಾಗಿ. ಓಕೆ, ಸ್ಟಾರ್ಟ್ ಮಾಡೋಣ. ಕಡಾಯಿ ತೊಳಿತೀನಿ. ಇಲ್ಲಿ ನೋಡಿ, ಇಲ್ಲಿ ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸಿನಕಾಯಿ ಕುಟ್ಟಿಟ್ಕೊಂಡಿದ್ದೀನಿ, ಶೇಂಗಾ ಬೇಳೆ, ಇಲ್ಲಿ ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ, ಮೆಂತ್ಯ ಪಲ್ಯನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. 1 ಸ್ಪೂನು 2 ಸ್ಪೂನು ಎಣ್ಣೆ ಹಾಕೋಬೇಕು ನೋಡಿ. ಹಸಿಮೆಣಸಿನ್ಕಾಯಿ ಕುಟ್ಟದಲ್ಲಿ ಖಾರ ಇಲ್ಲ, ಉಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ ಎಲ್ಲ ಹಾಕಿ ಕುಟ್ಟಿಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಹಾಕಿದ್ದೀನಿ, ಅದನ್ನು ಸ್ವಲ್ಪ ಫ್ರೈ ಮಾಡೋದು. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ. ಒಳಗಡೆ ಜಾಸ್ತಿ ಇರಬೇಕು, ಸಣ್ಣಗೆ ಹೆಚ್ಚಿಟ್ಕೊಳ್ಬೇಕು. ಒಳಗಡೆ ಶೇಂಗಾ ಬೇಳೆ ಎಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ಸ್ಟಂಟಾಗಿ ಭಾಳ ಬೇಗ ಆಗುವಂಥ ರೆಸಿಪಿ. ಅಷ್ಟು ಕೆಂಪಾಗೋವರೆಗೆ ಇಡಬಾರ್ದು ಫ್ರೆಂಡ್ಸ್. ಸ್ವಲ್ಪ ಅವು ಮೆತ್ತಗಾಗಬೇಕು ಎಣ್ಣೆಯಲ್ಲಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಮೆತ್ತಗಾಗಿದೆ. ಇದರಲ್ಲಿ ಖಾರ ಹಾಕಿ, ಎಷ್ಟು ನಿಮಗೆ ಖಾರ ಅನ್ನಿಸ್ತಾ ಅಷ್ಟು ಹಾಕೋಬೇಕು. ಇದರಲ್ಲಿ ಉಪ್ಪು ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡಿ. ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಮೆಂತ್ಯ ಪಲ್ಯ ಹಾಕಬೇಕು. ಕಟ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಕುದಿಬೇಕಿದು. ಇದು ಸ್ವಲ್ಪ ಹೆಚ್ಚಿಡು. ಓಕೆ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಶೇಂಗಾದ ಕುಟ್ಟು ಹಚ್ಚೋಣ. ಶೇಂಗಾ ಕುಟ್ಟ ಹಚ್ಚಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಹಚ್ಚಿ, ಇಲ್ಲ ಅಂದರೆ ಇಲ್ಲ. ನಾನು ಹಚ್ಚಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ, ಓಕೆ, 1-2 ನಿಮಿಷ ಮುಚ್ಚಿಡ್ತೀನಿ. ಅದೆಲ್ಲ ಶೇಂಗಾದ ಕುಟ್ಟ ಹಚ್ಚಿದ್ದೀನಲ್ಲ, ಅದೆಲ್ಲ ಎಣ್ಣೆ ಬಿಡುತ್ತೆ. ಅದಕ್ಕೆ 1-2 ನಿಮಿಷ ಅಷ್ಟೇ ಮುಚ್ಚಿಟ್ಟು ಆಮೇಲೆ ಸರ್ವ್ ಮಾಡ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.